ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದರಲ್ಲೂ ಸ್ಪೆಷಲ್ ಚಿತ್ರಾನ್ನ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಲ್ಲಿ ಹಸಿಮೆಣಸಿಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಹಾಗೆ ಹೆಸರು ಬೇಳೆನ ತೊಗೊಂಡಿದ್ದೀನಿ ನಾನು. ಜೀರಿಗೆ, ಹೆಸರು ಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪು. ಬನ್ನಿ ಮಾಡೋಣ. ಒಂದು ಬಾಣಲಿಗೆ ನಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಸಾಸಿವೆ ಕಾಳು, ಜೀರಿಗೆ, ಈ ಥರ ಎಲ್ಲ ಹಾಕ್ಕೊಂಡು ಇದನ್ನು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಚಿತ್ರಾನ್ನ. ನಾವಂತೂ ಬೆಳಗ್ಗೆ ಏನಾದರೂ ರೆಸಿಪಿ ಮಾಡಬೇಕು ಅಂದರೆ ಏನಪ್ಪ ಇದು ಹಿಂಗೆಲ್ಲ ಮಾಡಬೇಕು ಅಂತ ಅಂದ್ಕೊಳೋದಂತಲ್ಲ. ಸೊ ಏನಿರುತ್ತೋ ಅದರಲ್ಲೇ ನಾವು ತಿಂಡಿನ ಬೇಗ ಮಾಡ್ಕೋಬೋದು. ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಈ ಚಿತ್ರಾನ್ನ ಅಂತ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ. ನಾನೀಗೆಲ್ಲ ಒಂದೊಂದಾಗೇ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ನಾನು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆಲಿ ಇದಾಗದ್ಮೇಲೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡು ಎಲ್ಲ ಒಂದು ಸ್ವಲ್ಪ ಇದು ಮಾಡಿಕೊಂಡು ಕ್ಲೀನಾಗಿ ಸ್ವಲ್ಪ ಅಷ್ಟೇ, ಜಾಸ್ತಿ ಲೈಟಾಗಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋವರೆಗೂ ಈ ಥರ ಎಲ್ಲ ಹಾಕ್ಕೋಬೇಕು. ಸ್ವಲ್ಪ ಅದೇ ನಾವು ಗೋಲ್ಡ್ ವಿನ್ನರ್ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಹಾಕಿದರೆ ಸಾಕು. ಅದರಲ್ಲೇ ಎಲ್ಲದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ, ಅದನ್ನ ಈಗ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಇದಾಗೋವರೆಗೂ ಸ್ವಲ್ಪ ಲೈಟಾಗಿ ಅಷ್ಟೇ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಣ್ಣೆಲೆಲ್ಲ ಇದಾಗೋವರೆಗೂ ನೆಕ್ಸ್ಟ್ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಒಂದು ಕಟ್ಟಲ್ಲಿ ಅರ್ಧ ಕಟ್ಟಾಗುವಷ್ಟೇ ನಾನು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ಪೂರ್ತಿ ಈ ಥರ ಎಲ್ಲ ಒಂದು ಸ್ವಲ್ಪ ಅದರಲ್ಲೇ ಎಲ್ಲ ಒಂದು ಸ್ವಲ್ಪ ಹಂಗೆ ಅದರಲ್ಲೇ ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ಸ್ವಲ್ಪ ಇದು ಮಾಡ್ಕೊತಾನೆ ಇರಬೇಕು ಲೋ ಫ್ಲೇಮಲ್ಲೇ. ನಾನು ಮಾಡ್ತಾಯಿದ್ದೀನಲ್ಲ ಈ ಥರ. ಈ ಥರ ಎಲ್ಲ ಮಾಡ್ಕೊಂಡಾದಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊತೀನಿ. ಈ ಥರ ಎಲ್ಲ ಒಂದು ಸ್ವಲ್ಪ ಅದು ಗೊತ್ತಾಗುತ್ತೆ ನಿಮಗೆ, ಸೊಪ್ಪು ಆ ಥರ ಎಲ್ಲ ಹಾಕ್ದಾಗೆಲ್ಲ ಯಾವ ಥರ ಇದಾಗಿರುತ್ತೆ ಅಂತ ಅಂದಾಗ ನೀವು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೋಬೋದು. ಇವಾಗ ನಾನಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಈ ಥರ ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಲೈಟಾಗಿ ಹಾಗೆ ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಅದರಲ್ಲೇ ಡ್ರೈ ಆಗುತ್ತೆ, ಚೆನ್ನಾಗಿರುತ್ತೆ ಫುಲ್ಲು. ಅಷ್ಟು ನೀವು ಬೇಕಾದ್ರೆ ಮನೇಲಿ ನೋಡಿ ಈ ಥರ ಒಂದು ಸ್ವಲ್ಪ ಲೈಟಾಗಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಕ್ಲೀನಾಗಿ ಲೋ ಫ್ಲೇಮಲ್ಲೇ ಅದನ್ನು ಒಂದು ಸ್ವಲ್ಪ ಹಂಗೆ ಬಾಯ್ಲ್ ಮಾಡ್ಕೊತಾ ಇದ್ದರೆ ಆಯಿತು. ಹೀಗೆಲ್ಲ ಮಾಡಿಕೊಂಡು ಎಲ್ಲ ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳೋವರೆಗೂ ನಾನು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಇದು ಮಾಡೋದ್ರಿಂದ ಅದು ಚೆನ್ನಾಗಿ ಇನ್ನೂ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಚಿತ್ರಾನ್ನಕ್ಕೆಲ್ಲ ಹುಣಸೆಹಣ್ಣನ್ನು ಉಪಯೋಗಿಸ್ತೀವಿ, ಬಟ್ ಈ ಥರ ಚಿತ್ರಾನ್ನ ಮಾಡಿದಾಗ ನಿಂಬೆಹಣ್ಣನ್ನು ಹಾಕ್ಕೊತೀವಿ ನಾವು. ಮಕ್ಕಳಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಚಿತ್ರಾನ್ನನೇ ತಿನ್ನಲ್ಲ, ಈ ಥರ ಮಾಡಿದಾಗಷ್ಟೇ ಚಿತ್ರಾನ್ನ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ತಿಂತಾರೆ. ನನಗಿಲ್ಲ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಹಿಂಡ್ಕೊಂಡೆಲ್ಲ ಕ್ಲೀನಲ್ಲಿ ಅದನ್ನು ಹಂಗೆ ಒಂದು ಸ್ವಲ್ಪ ಇದು ಮಾಡಿಕೊಂಡ್ರೆ, ಅಂದರೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೀವು. ಲೋ ಫ್ಲೇಮಲ್ಲೇ ಮಾಡಿಕೊಂಡು ಅದರಲ್ಲೇ ಹಬೆಯಲ್ಲೇ ಅದು ಕ್ಲೀನಾಗಿ ಡ್ರೈ ಆಗ್ತಾ ಹೋಗುತ್ತೆ. ಅದು
ಸ್ವಲ್ಪ ಒಂದೇ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಹಾಕ್ಕೊತೀನಿ ನಾನು. ಜಾಸ್ತಿ ಏನು ಹಾಕ್ಕೊಳ್ಳಲ್ಲ ನಾನು ಅರಿಶಿನ, ಒಂದೇ ಚಿಟಿಕೆ ಅಷ್ಟೇ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಅಷ್ಟೇ ಡ್ರೈ ಮಾಡ್ಕೊತೀನಿ. ಇವಾಗ ರೆಡಿಯಾಗಿದೆ ನೋಡಿರಿ. ನಾನು ಚಿತ್ರಾನ್ನಕ್ಕೆ ಎಲ್ಲ ಕಲಿಸ್ಬಿಟ್ಟಿದ್ದೀನಿ ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ಬೇಗ ನನ್ನ ಫಾಲೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ದಿಸ್ ಮೈ ವಿಡಿಯೋ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.